ನಮಸ್ಕಾರ. ಈ ತಮಿಳುನಾಡು ಮತ್ತು ಕೇರಳದ ಗಡಿ ಭಾಗದಲ್ಲಿ ಕೆಂದೂರು ಅಂತ ಒಂದು ಪುಟ್ಟ ಹಳ್ಳಿ. ಆ ಹಳ್ಳಿಯಲ್ಲಿ ಇಬ್ಬರು ಬಡ ಪ್ರೇಮಿಗಳು ಪ್ರೀತಿಸಿ ಮದುವೆಯಾಗಿದ್ದರು. ಎರಡೂ ಕುಟುಂಬದ ಮಧ್ಯೆ ಜಾತಿ ವಿವಾದ ಇದ್ದ ಕಾರಣ ಉಟ್ಟ ಬಟ್ಟೆಯಲ್ಲೇ ತಮಿಳುನಾಡಿನ ಕೊಯಮತ್ತೂರಿಗೆ ಓಡಿ ಬರಬೇಕಾಯಿತು. ಹೆಂಗೋ ಕಷ್ಟಪಟ್ಟು ಒಂದು ಗೂಡು ಕಟ್ಕೊಂಡ್ರು. ಹುಡುಗ ಸಮಾರಂಭಗಳಿಗೆ ಶಾಮಿಯಾನ ಹಾಕುವ ಕೆಲಸ ಮಾಡ್ತಿದ್ದ. ಅದರಿಂದನೇ ಅವನ ಕುಟುಂಬನ ನಡೆಸ್ತಿದ್ದ. ನಂತರ ಒಂದು ವರ್ಷ ಆದಮೇಲೆ ಅವರಿಬ್ಬರಿಗೂ ಒಂದು ಮುದ್ದಾದ ಗಂಡು ಮಗನೂ ಆಯಿತು. ದಿನ ಕಳೆದಂತೆಲ್ಲ ಆ ಹುಡುಗನ 5 ವರ್ಷದವಾದ. ಇನ್ನೇನು ಎಲ್ಲ ಚೆನ್ನಾಗೇ ಇತ್ತು. ಆದ್ರೆ ಅವರ ಹಣೆ ಬರ ಚೆನ್ನಾಗಿರಲಿಲ್ಲ. ಈ ಇಬ್ಬರೂ ಕುಟುಂಬದವರು ಇವರು ಓಡಿ ಬಂದಿಂದ ಸುಮ್ಮನೆ ಇರಲಿಲ್ಲ. ವರ್ಷಾನುಗಟ್ಟಲೆ ಹುಡುಕಾಡಿದ್ರು. ಕೊನೆಗೊಂದಿನ ಇವರಿದ್ದು ಸುಳಿವು ಸಿಕ್ಕ ಅಲ್ಲಿಗೆ ಧಾವಿಸಿದ್ರು. ಆ ಕುಟುಂಬದ ಒಂದಿಷ್ಟು ಜನ, ಈ ಕುಟುಂಬದ ಒಂದಿಷ್ಟು ಜನ, ಆ ಹುಡುಗಿ ಅಣ್ಣ ತಮ್ಮರು ಅವ್ರು ಸುಮ್ಮನೆ ಬಂದಿರಲಿಲ್ಲ. ಒಂದು ಲಾರಿ ಒಳಗೆ ಗ್ಯಾಂಗ್ನ ಕರ್ಕೊಂಡ್ಬಂದಿದ್ರು. ಸಿಕ್ಕಲ್ಲಿ ಕೊಚ್ಚಾಕಬೇಕು ಅಂತ ರೆಡಿಯಾಗಿದ್ರು. ಅವ್ರನ್ನ ಹಿಡಿಯಾಕೆ ಬಂದಾರಂತ ಗೊತ್ತಾದ ತಕ್ಷಣ ಅವ್ರು ಅಲ್ಲಿಂದ ದಿಕ್ಕಾಪಾಲಾಗಿ ಆ ಹುಡುಗನ ಕರ್ಕೊಂಡು ಓಡೋಕ್ಕೆ ಶುರು ಮಾಡಿದರು. ಆ ಸ್ಲಮ್ಮಿಂದ ತಪ್ಪಿಸ್ಕೊಂಡು ಒಂದು 5-6 ಕಿಲೋಮೀಟ್ರ್ ಹೊರಗೆ ಓಡಿ ಬಂದರು. ಇವ್ರು ಓಡೋದನ್ನ ಕಂಡು ಅವರು ಓಡಿ ಬಂದರು. ಇವ್ರನ್ನ ಹೆಂಗಾದರೂ ಮಾಡಿ ಹಿಡಿದು ಕೊಚ್ಚಾಕಬೇಕು ಅಂತ ಅವ್ರ ತಲೆಯಲ್ಲಿತ್ತು. ಆ ಹುಡುಗಗ ಇವ್ರು ನಮ್ಮನ್ನು ಬಿಡಲ್ಲ ಅನ್ನೋದು ಗೊತ್ತಾಯ್ತು. ಹೆಂಗಾರ ಮಾಡಿ ನನ್ನ ಮಗನ ಪಾರು ಮಾಡಬೇಕು ಅಂತ ಅಲ್ಲಿ ಎಲ್ಲಿಗೋ ಹೋಗ್ತಿದ್ದು ಒಂದು ಬಸ್ನ್ಯಾಗ ಅವನ ಮಗನ್ನ ಹತ್ತಿಸಿ ಕಳಿಸ್ಬಿಟ್ಟ. ಆತ ತನ್ನ ಮಗನ್ನ ಬಸ್ ಒಳಗೆ ಕುಂದಿರಿಸಿದವನ ಜಾರಿ ನೆಲಕ್ಕೆ ಬಿದ್ದ. ತನ್ನ ಗಂಡ ನೆಲಕ್ಕೆ ಬಿದ್ದಾನ ಅನ್ನೋ ಕಾರಣಕ್ಕೆ ಅವನ್ನ ಎತ್ತಕ್ಕಂತ ಹೋದ್ಲು. ಇಬ್ಬರು ಅಲ್ಲೇ ಸಿಕ್ಕಾಕೊಂಡ್ರು. ಬೇರೆ ಬೇರೆ ಜಾತಿಯವರು ಪ್ರೀತಿಸಿ ಮದುವೆ ಆದರು ಅನ್ನೋ ಒಂದೇ ಕಾರಣಕ್ಕೆ ಸಿಟ್ಟಿನ್ಯಾಗ ಅವ್ರನ್ನ ಕೊಡ್ಲಿಯಿಂದ ಬರ್ಬರವಾಗಿ ಎರಡೂ ಕುಟುಂಬದವರು ಹತ್ಯೆ ಮಾಡಿದರು. ಈ ದೃಶ್ಯವನ್ನು ಬಸ್ಸಿನ ಕಿಟಕಿಯಿಂದಲೇ ನೋಡುತ್ತಿದ್ದ ಆ 5 ವರ್ಷದ ಪುಟ್ಟ ಹುಡುಗನ ಚೀರಾಟ, ಕ್ರೋಧನೆ ಯಾರು ಕೇಳಲಿಲ್ಲ. ಆ ಬಸ್ನಾಗಿದ್ದ ಜನ ಆ ಪ್ರೇಮಿಗಳನ್ನು ಕೊಚ್ಚಿ ಹಾಕೋದು ನೋಡಿ ಒಂದು ಕ್ಷಣ ಗಾಬರಿಯಾಗಿ ಹೋಗಿದ್ರು. ಇನ್ನು 5 ವರ್ಷದ ಹುಡುಗ ಎಷ್ಟು ಹತ್ತಿರ್ಬೋದು. ಅವನು ಹತ್ತು ಸುಸ್ತಾಗಿ ಪ್ರಜ್ಞೆ ಕಳ್ಕೊಂಡ. ಅಲ್ಲಿಂದ ಬರ್ತಾ ಇದ್ದ ಬಸ್ ಕೊಯಮತ್ತೂರು ರೈಲ್ವೆ ಸ್ಟೇಷನ್ಗೆ ಬರ್ತಿತ್ತು. ಆ ಹುಡುಗನ್ನ ಅಲ್ಲಿ ರೈಲ್ವೆ ಸ್ಟೇಷನ್ನಾಗಿ ಇಳಿಸಿ ಹೋದರು. ಆ ವಿಧಿ ಆಟದೊಳಗೆ ಹತ್ತು ಸಣ್ಣಾಗಿದ್ದ 5 ವರ್ಷದ ಹುಡುಗಗ ಭಾಳ ಹೊಟ್ಟೆಸ್ತಿತ್ತು. ಅಲ್ಲೇ ರೈಲ್ವೆ ಸ್ಟೇಷನ್ನ ಅಕ್ಕಪಕ್ಕದ ಹೋಟೆಲ್ ಮತ್ತು ಅಂಗಡಿಯೊಳಗೆ ತಿನ್ನಕ್ಕೆ ಅಂಗ್ಲಾಚಿದ. ಹೆಂಗೋ ಸಾಯಂಕಾಲದವರೆಗೂ ಕಾಲ ಕಳೆದ. ಇನ್ನೇನು ಕತ್ಲಾಗೋ ಟೈಮ್ನಾಗ ಇವ್ರ ತಂದೆ ತಾಯಿನ ಕೊಚ್ಚಿ ಹಾಕಿದ್ದ ಆ ದಾಂಡಿಗರು ಈ ಹುಡುಗನ ಹುಡ್ಕೊಂಡು ರೈಲ್ವೆ ಸ್ಟೇಷನ್ ಕಡೆ ಬಂದರು. ಆ ಮಗು ಬಸ್ ಹತ್ತಿದಾಗಿಂದನ ಗಮನಿಸ್ತಿದ್ದ ಒಬ್ಬ ವೃದ್ಧ ಆ ಹುಡುಗನ ಬಗ್ಗೆನೂ ತಿಳ್ಕೊಂಡಿದ್ದವ. ಆ ದಾಂಡಿಗರು ಈ ಹುಡುಗನನ್ನು ಸಾಯಿಸ್ತಾರ ಅನ್ನೋದು ಗೊತ್ತಾಯ್ತು. ಅದು ತಿಳಿದ ತಕ್ಷಣ ಆ ಹುಡುಗನ ಕೈ ಹಿಡ್ಕೊಂಡು ಎಲ್ಲಿಗೋ ಹೋಗ್ತಿದ್ದ ಒಂದು ರೈಲ್ ಒಳಗೆ ಆ ಹುಡುಗನ್ನ ಕುಂದಿರ್ಸಿದ. ಆ ದಾಂಡಿಗರ ಅಲ್ಲಿದ್ದ ಎಲ್ಲ ರೈಲ್ನ ಚೆಕ್ ಮಾಡಿಕೊಂಡು ಆ ಹುಡುಗಿದ್ದ ರೈಲ್ನ ಹತ್ರ ಬರುವಷ್ಟರೊಳಗೆ ಆ ರೈಲು ಹೋಗಕ್ಕೆ ಸ್ಟಾರ್ಟ್ ಆಯ್ತು. ಆ ವೃದ್ಧ ಆ ಹುಡುಗ ಈ ರೈಲ್ನ ಬಿಟ್ಟು ಎಲ್ಲೂ ಕದಲಬೇಡ ಅಂತ ಹೇಳ್ಬಿಟ್ಟು ಹೋದ. ಏನೂ ಅರಿಯದ ಆ 5 ವರ್ಷದ ಹುಡುಗಗ ತಂದೆ ತಾಯಿನ ಜಗತ್ತಾಗಿದ್ರು. ಅವನ ತಂದೆ ತಾಯಿಗೆ ಹಿಂಗೆ ಯಾಕೆ ಆತ, ಅವನ ಜೀವನದಾಗ ಏನೇನೆಲ್ಲ ಆಗಾಕತ್ತೈತಿ ಏನೂ ತಿಳ್ತಿರ್ಲಿಲ್ಲ. ಮತ್ತು ತಿಳ್ಕೊಳೋ ವಯಸ್ಸನ್ನು ಅವನದಾಗಿರಲಿಲ್ಲ. ಆ ಇಡೀ ರಾತ್ರಿ ಅದೆಲ್ಲಿಗೋ ಹೊರಟಿದ್ದ ರೈಲ್ನೊಳಗೆ ಅಮಾಯಕನಾಗಿ ನಿದ್ರೆಗೆ ಜಾರಿದ. ರೈಲು ಹಾಗೆ ಚಲಿಸ್ತಿತ್ತು. ಬೆಳಗಿನ ಜಾವ ಸುಮಾರು ಒಂದು 3 ಗಂಟೆ ಆಗಿರ್ಬೋದು. ಆ ಬೋಗಿ ರಿಸರ್ವ್ಡ್ ಇದ್ದ ಕಾರಣ ಚೆಕ್ಕಿಂಗಾಗಿ TC ಬಂದ. ಎಲ್ಲರನ್ನೂ ವಿಚಾರಣೆ ಮಾಡ್ಕೊತ ಆ ಮಗು ಮಲಗಿದ್ದು ಸೀಟಿನ ಹತ್ರ ಬಂದ. ಆ ಕಡೆ ಈ ಕಡೆ ನೋಡ್ಬೇಕಾದ್ರೆ ಯಾವುದೋ ಒಂದು ಮೂಲ್ಯಾಗ ಈ ಮಗು ಮಲಗಿದ್ದ ಅವನ ಕಣ್ಣಿಗೆ ಕಾಣ್ತು.
ಈ ಮಗುನ ಕಂಡು ಒಂದು ಸೆಕೆಂಡ್ ಚಕಿತನಾದ. ಮತ್ತು ಆ ಮಗು ಯಾರ್ದಾಗಿರ್ಬೋದು ಅಂತ ವಿಚಾರ್ಸಕ್ಕೆ ಸ್ಟಾರ್ಟ್ ಮಾಡಿದ. ಆ ಟಿ ಸಿ ಮೊದಲು ಆ ಮಗುನ ಎಬ್ಬಿಸಿದ, ಯಾರು ಎತ್ತ ಅಂತ ವಿಚಾರ್ಸಕ್ಕೆ ಪ್ರಯತ್ನಿಸಿದ. ಆದರೆ ನಿದ್ದಿಗಣ್ಣಾಗಿದ್ದ ಆ ಹುಡುಗ ಏನನ್ನೂ ಉತ್ತರಿಸಲಿಲ್ಲ. ವಿಧಿ ಇಲ್ಲದೆ ಆ ಟಿ ಸಿ ಎಲ್ಲ ಬೋಗಿನ ವಿಚಾರಿಸ್ಬೇಕಾತ. ಆದ್ರೆ ಯಾರೂ ಕೂಡ ಈ ಮಗು ನಂದು ಅಂತ ಹೇಳಲಿಲ್ಲ. ಈ ಟಿ ಸಿಗೆ ಆ ಮಗುನ ಬಗ್ಗೆ ದೊಡ್ಡ ತಲೆನೋವು ಸ್ಟಾರ್ಟ್ ಆಯಿತು. ಎಲ್ಲರನ್ನು ವಿಚಾರಿಸಿದ ಟಿ ಸಿ ಕೊನೆಗೆ ಮುಂದಿನ ಸ್ಟೇಷನ್ಗೆ ಮಗುವನ್ನು ಹ್ಯಾಂಡ್ ಓವರ್ ಕೊಟ್ಟರೆ ಆಯಿತು ಅಂತ ನಿರ್ಧರಿಸಿದ. ತದನಂತರ ಆ ಟಿ ಸಿ ತಾನು ಅಂದ್ಕೊಂಡಂಗೆ ಬೆಳಗಿನ ಜಾವ ಸುಮಾರು ಒಂದು 5 ಗಂಟೆಗೆ ನೆಕ್ಸ್ಟ್ ಸ್ಟೇಷನ್ದಾಗ ಆ ಹುಡುಗನ್ನ ಆ ಸ್ಟೇಷನ್ ಒಳಗೆ ಹ್ಯಾಂಡ್ ಓವರ್ ಕೊಟ್ಟ. ಈ ರೈಲ್ವೆ ಸ್ಟೇಷನ್ದಲ್ಲಿ ಒಂದು ಯಾವುದೋ ಅನಾಥ ಮಗು ಐತಿ ಅನ್ನೋದು ಅಲ್ಲಿದ್ದ ಸುತ್ತಮುತ್ತ ಹಳ್ಳಿ ಜನಕ್ಕೆ ಗೊತ್ತಾತು. ಅವ್ರೊಳಗೆ ಗುಸುಗುಸುನ ಚಲುವಾತು. ಅದ ಹಳ್ಳ್ಯಾಗ ಒಬ್ಬರು ಮಕ್ಕಳಾಗ್ಲಾರ್ದ ದಂಪತಿಗಳಿದ್ರು. ಅವ್ರ ಕಿವಿಗೆ ಇದು ಬಿತ್ತು. ಅವರು ನಾವು ಹೇಗಾದರೂ ಮಾಡಿ ಆ ಮಗನ ದತ್ತು ಪಡಿಬೇಕು ಅಂತ ಅವ್ರ ತಲೆಗೆ ಬಂತು. ಅದೇ ಥರನಾಗಿ ಆ ಸ್ಟೇಷನ್ಗೆ ಅವರು ದೌಡಾಯಿಸಿದ್ರು. ಈ ದಂಪತಿಗಳು ಆ ಮಗನ ದತ್ತು ಪಡ್ಯಕ್ಕೆ ಬಂದಾಗ ಅಲ್ಲಿ ತನಿಖಾಧಿಕಾರಿಗಳು ಆ ಮಗುವಿನ ಬಗ್ಗೆ ಎಲ್ಲ ವಿಚಾರಣೆ ಮಾಡಿಸ್ಬೇಕಾಯಿತು. ಆ ಮಗುವಿನ ಜೀವನದಲ್ಲಿ ಅದು ಏನೆಲ್ಲ ನಡೆದಿತ್ತು ಅದು ಎಲ್ಲ ಕೇಳಿ ಅಲ್ಲಿದ್ದ ಎಲ್ಲರೂ ದಂಗಾಗೋಗಿದ್ರು. ಇನ್ನೆಲ್ಲ ಕೇಳಿದ ಆ ದಂಪತಿಗಳಿಗೆ ಒಂದು ಚಿಂತೆ ಕಾಡಕತ್ತ. ಈ ಮಗು ಅನಿಷ್ಟನೋ ಅಥವಾ ದರಿದ್ರದವನು, ಅಥವಾ ಈ ಮಗುನ ಹಣೆಬರನ ಹಿಂಗಿದೆಯೋ, ಒಳ್ಳೆಯವನಾಗ್ತಾನೋ ಅಥವಾ ಕೆಟ್ಟವನು, ಈ ಥರ ಆ ದಂಪತಿಗಳು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆ ಬಡ ಪ್ರೇಮಿಗಳ ಹೊಟ್ಟೆಯಲ್ಲಿ ಬೆಳೆದ ಆ ಮಗು ಮುಂದೆ ದೊಡ್ಡವನಾಗಿ ಸೇಡು ತೀರಿಸ್ಕೊತಾನ, ಅಥವಾ ದತ್ತು ಪಡೆಯಲು ಬಂದ ಆ ದಂಪತಿಗಳ ಮುದ್ದಿನ ಮಗನಾಗಿ ಎಲ್ಲ ಮರೆತು ಜೀವನ ನಡೆಸ್ತಾನ. ಇದು ಎಲ್ಲದರ ಬಗ್ಗೆ ಕುತೂಹಲ ನಿಮಗಿದ್ದರೆ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿ ಈ ಕಥೆನ ಕಂಟಿನ್ಯೂ ಮಾಡ್ತೀನಿ. ನಿಮಗೆ ಈ ಕತೆ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ನಮ್ಮ ಈ ಕಾಲಕಥಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ಪಾರ್ಟ್ ಅಂತ ಕಮೆಂಟ್ ಮಾಡಿ.